ಹೇ ಹಾಯ್ ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಿಮ್ಮ ಹತ್ರ ಒಂದು ಒಳ್ಳೆ ರೆಮಿಡಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗಿನ ಬಿಸಿಲಿನ ಕಾಲದಲ್ಲಿ ಈ ರೆಮಿಡಿ ಏನಾದರೂ ಮಾಡಿದರೆ ನೀವು ಡೆಫಿನೆಟ್ಲಿ 100% ನಿಮಗೆ ಒಂಥರ ಒಳ್ಳೆ ರಿಸಲ್ಟು ಕೊಡುತ್ತೆ. ಸೊ ಹಾಗಿದ್ರೆ ತಡ ಮಾಡದೆ ವಿಡಿಯೋನ ಕಂಟಿನ್ಯೂ ಮಾಡೋಣ, ಓಕೆನಾ? ನಾನಿಲ್ಲಿ ನಮ್ಮ ಮನೆಯಲ್ಲೇ ಸಿಗುವಂತಹ ಕೆಲವೊಂದು ದಾಸವಾಳದ ಹೂವು ಮತ್ತು ಮೆಹಂದಿಯನ್ನು ಯೂಸ್ ಮಾಡಿಕೊಂಡು ಒಳ್ಳೆ ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈ ಬಾಡಿ ಹೀಟಾಗಿರೋರಿಗೆ ಇವಾಗಿನ ಬೇಸಿಗೆಯಲ್ಲಿ ಇನ್ನೂ ತುಂಬ ಜಾಸ್ತಿ ಹೀಟಾಗುತ್ತೆ ಅಂಥವ್ರು ಈ ರೆಮಿಡಿನ ಟ್ರೈ ಮಾಡಿ. ಸ್ವಲ್ಪ ತಂಪು ಅನಿಸುತ್ತೆ, ನಿಮಗೆ ಬಾಡಿ ಕೂಲಿಂಗ್ ಆಗುತ್ತೆ ಸ್ವಲ್ಪ. ಸೊ ಅದಕ್ಕೋಸ್ಕರ ಈ ರೆಮಿಡಿನ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ನಾನು ಮೊದಲಿಗೆ ಮೆಹಂದಿ ಸೊಪ್ಪು ಮತ್ತು ಒಂದೆರಡು ಮೂರು ಕಲ್ಲರು ದಾಸವಾಳದ ಗಿಡ ಇದೆ ನಮ್ಮ ಮನೆ ಹತ್ರ, ಅವೆಲ್ಲವನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟು ನಾನು ಮೆಹಂದಿ ಸೊಪ್ಪು ಮತ್ತು ದಾಸವಾಳದ ಹೂವು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ನಿಮಗೆ ಒಂದು ಟೀ ಕಪ್ಪಲ್ಲಿ ಸ್ವಲ್ಪ ಟೀನ ಬೇಯಿಸ್ತಾ ಇದ್ದೆ. ಯಾಕಪ್ಪ ಅಂದರೆ ಸ್ವಲ್ಪ ಕಲರ್ ಆಗಲಿ ಅಂತ ಅಷ್ಟೇ. ಇದು ಆಪ್ಷನಲ್, ಬೇಕಾದರೂ ಅಂದರೆ ಮೆಹಂದಿ ಕಲರ್ ಬೇಕು ಅಂತ ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಬೇಡ ನನಗೆ ಬಾಡಿ ಮಾತ್ರ ಕೂಲಾದರೆ ಸಾಕು ಅನ್ನೋರು ಅದನ್ನು ಸ್ಕಿಪ್ ಮಾಡ್ಬೋದು. ಹಾಗೆ ನಾನು ಸ್ವಲ್ಪ ಇಲ್ಲಿ ಹುಣಸೆಹಣ್ಣನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಹುಣಸೆಹಣ್ಣು ಹಾಕೋದ್ರಿಂದ ಸ್ವಲ್ಪ ಕೂದಲು ಸ್ಮೂತ್ ಕೂಡ ಆಗುತ್ತೆ. ನಾನು ನಮ್ಮ ಹಳ್ಳಿಗೆ ಹೋದಾಗ ಯಾವಾಗಲೂ ಇದೇ ರೀತಿಯೇ ನಾನು ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋದು. ಯಾಕೆಂದರೆ ನಮಗೆ ಬಾಡಿ ಎಲ್ಲ ತುಂಬ ಹೀಟ್ ಇರುತ್ತಲ್ವ, ಕೈ ಕಾಲೆಲ್ಲ ಹೊಡಿತಾ ಇರುತ್ತೆ. ಮತ್ತು ತುಂಬಾ ಖಾರ ಏನಾದರೂ ಮುಟ್ಟಿದ್ವಿ ಅಡುಗೆ ಮಾಡುವಾಗ ಅಂದರೆ ಕೈಯೆಲ್ಲ ಉರಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾನು ಊರಿಗೆ ಹೋದಾಗೆಲ್ಲ ಈ ರೀತಿ ಒಂದು ಹೇರ್ ಪ್ಯಾಕನ್ನು ಮಾಡ್ಕೊಳ್ತಾನೆ ಇರ್ತೀನಿ. ನನಗಂತೂ ಒಳ್ಳೆ ರೆಸ್ಪಾನ್ಸು ಸಿಕ್ಕಿದೆ ಇದರಿಂದ. ಹಾಗಾಗಿ ಯಾವಾಗಲೂ ನಾನು ಊರಿಗೆ 2-3 ತಿಂಗಳಿಗೆ ಒಂದು ಸಲ ಹೋದಾಗ್ಲೂ ನಾನು ಮಾಡ್ಕೊಳ್ತೀನಿ ಈ ರೀತಿ. ಇನ್ ಕೇಸ್ ನಿಮಗೆ ಮೆಹಂದಿ ಸೊಪ್ಪು ಸಿಕ್ಕಿಲ್ಲ ಏನು ಮಾಡೋದು ಅಂತ ಅನ್ನೋದಾದರೆ ಅವ್ರಿಗೂ ಕೂಡ ಸಹ ನಾನು ಇನ್ನೊಂದು ರೆಮಿಡಿಯನ್ನು ನಾನು ಹೇಳ್ಕೊಡ್ತೀನಿ. ಅದು ಕೂಡ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ, ಓಕೆನಾ? ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿ ನೋಡ್ತಾ ಇರೋರಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಷ್ಟ ಆಯಿತು ಅಂದರೆ ಲೈಕು, ಶೇರು, ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸೊ ಮೆಹಂದಿ ಸೊಪ್ಪು ಇಲ್ದಲೇ ಇರೋರು ಯಾವ ರೀತಿ ನಾವು ಮಾಡ್ಕೋಬೇಕು ಅಂತಂದರೆ, ಈ ರೀತಿ ಮನೆಯಲ್ಲಿ ಬೀಟ್ರೋಟ್ ಇದ್ದೇ ಇರುತ್ತಲ್ವ, ಬೀಟ್ರೋಟನ್ನು ಉಪಯೋಗಿಸ್ಕೊಂಡು ಒಂದೊಳ್ಳೆ ಏರ್ ಪ್ಯಾಕನ್ನು ಮಾಡ್ಬೋದು. ಇದರಿಂದ ಕೂದಲಿಗೆ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ, ಒಳ್ಳೆ ಶೈನಿಂಗ್ ಕೂಡ ಸಿಗುತ್ತೆ. ಮತ್ತು ಕೂದಲು ಕಲರಾಗೂ ಕೂಡ ಕಾಣಿಸುತ್ತೆ. ಮನೆಯಲ್ಲೇ ಹೇರ್ ಕಲರ್ ಮಾಡ್ಕೊಬೋದು ನಾವು. ಯಾರಾದರೂ ನೋಡಿರೋರು ಹೇರ್ ಕಲರ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅಷ್ಟೊಂದು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾನು ಇನ್ ಕೇಸ್ ನಾನು ನಮ್ಮ ಊರಿಗೆ ಹೋಗ್ದಲೇ ಇದ್ದಾಗ ಈ ರೆಮಿಡಿನ ನಾನು ಟ್ರೈ ಮಾಡ್ತಲೇ ಇರ್ತೀನಿ ಯಾವಾಗಲೂ ಅಷ್ಟೇ. ಏಕೆಂದರೆ ವೈಟ್ ಹೇರ್ಸ್ ಇದೆ ಅಲ್ಲ, ಕೆಲವರು ಹೇಳ್ತಾರೆ ಒಂದು 6 ತಿಂಗಳಾದ್ರೂ ನೀವು ಹೇರ್ ಪ್ಯಾಕ್ ಯೂಸ್ ಮಾಡೋ ಹಾಗೆ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಏನಿಲ್ಲ. 15 ದಿವಸ ಆದಮೇಲೆ ನಮಗೆ ವೈಟ್ ಕೂದಲು ಮತ್ತೆ ಕಾಣಿಸ್ತಾನೆ ಇರುತ್ತೆ ಎಷ್ಟೇ ಹೇರ್ ಪ್ಯಾಕ್ ಮಾಡಿದ್ರೂ. ಸೊ ಹಾಗಾಗಿ ನಾನು ಒಂದು 15 ದಿವಸಕ್ಕೆ ಒಂದು ಸಲನಾದರೂ ಈ ರೀತಿ ಮಾಡ್ತೀನಿ. ಇನ್ ಕೇಸ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ 1 ತಿಂಗಳಿಗೆ ಒಂದು ಸಲನಾದರೂ ಈ ರೀತಿ ಹೇರ್ ಪ್ಯಾಕನ್ನು ನಾನು ಮಾಡ್ಕೊಳ್ತೀನಿ. ಸೊ ಸಣ್ಣದಾಗಿ ಬೀಟ್ರೋಟನ್ನು ತುರಿದಿಟ್ಕೊಂಡು ಅದನ್ನೇ ನಾನು ಮತ್ತೆ ಒಂದು ಬಿಸಿ ಪಾತ್ರೆಗೆ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಸೋಸಿ ಇಟ್ಕೊಳ್ತಾ ಇದ್ದೀನಿ. ಅದನ್ನು ಸೋಸಿ ಇಟ್ಕೊಂಡಿರೋ ಅಂತಹ ನೀರಿಗೆ ನೀವು ಯಾವ ಮೆಹಂದಿ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀರಾ ಆ ಮೆಹಂದಿ ಪೌಡರನ್ನು ಹಾಕಿ ಕಲಸಿಡ್ಬೇಕಾಗತ್ತೆ. ಒಂದು ಅಟ್ಲೀಸ್ಟು ಮೆಹಂದಿ ಪೌಡರ್ ಆದರೆ ಒಂದು 2 ಅವರ್ಸ್ ಅಂತ ಕೆಲವರು ಹೇಳ್ತಾರೆ. ಒಂದು ಓವರ್ನೈಟ್ ಫುಲ್ಲು ಬಿಡಿ, ತುಂಬಾ ಚೆನ್ನಾಗಿ ಕಲರ್ ಬಂದುಬಿಡುತ್ತೆ, ಶೈನಿಂಗು ಕೂಡ ಕಾಣಿಸುತ್ತೆ. ಮತ್ತು ನಮಗೆ ಈ ಸಿಚುವೇಷನಲ್ಲಿ ಬೇಸಿಗೆ ಕಾಲದಲ್ಲಿ ಈ ರೀತಿ ಏನಾರ ನಾವು ಹೇರ್ ಪ್ಯಾಕನ್ನು ಯೂಸ್ ಮಾಡಿದರೆ ತುಂಬ ಕೂಲ್ ಅನಿಸುತ್ತೆ, ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಡೆಫಿನೆಟ್ಲಿ ಈ ರೆಮಿಡೀಸ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಟ್ರೈ ಮಾಡಿ. ಏನಾದರೂ ನಿಮಗೆ ಓಕೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಇದೇ ರೀತಿ ನಾನು ಒಳ್ಳೊಳ್ಳೆ ರೆಮಿಡೀಸ್, ನನಗೆ ಒಳ್ಳೊಳ್ಳೆ ರೆಮಿಡೀಸ್ ಟ್ರೈ ಮಾಡಿದ್ದೀನಲ್ವ, ಯಾವ ರೆಮಿಡೀಸ್ ರಿಸಲ್ಟ್ ಕೊಟ್ಟಿದೆ ಆ ರೆಮಿಡೀಸನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಥ್ಯಾಂಕ್ ಯು ಸೊ ಮಚ್, ಬಾಯ್.